ಹಾಯ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇಲ್ಲಿ ನೋಡಿ, ಇದು ಹಿಡ್ಕೊ, ಇಲ್ಲಿ ಫಸ್ಟಿಂದ ಅಲ್ಲಿಂದ ಒಂದು ನಿಮಿಷ ಇಲ್ಲ. ಈ ಬ್ಯಾಗಲ್ಲಿ ಚಾಕ್ಲೇಟ್ ಇದ್ದಿದ್ದು ಎಲ್ಲ ಖಾಲಿ ಮಾಡವ್ರೆ ಗೈಸ್. ಈ ಬ್ಯಾಗಲ್ಲಿ ಅದನ್ನು ತೆಗ್ದು ಇನ್ನಿಷ್ಟಿದೆ, ಅದನ್ನು ಮಕ್ಳು ಥರ ತೆಗ್ದುಬಿಟ್ಟು ಮುಚ್ಚಿಕೊಂತವ್ರೆ. ಅವ್ರ ಮಗಳು ತಿಂದು ಖಾಲಿ ಮಾಡಿಬಿಡ್ತಾಳೆ ಅಂತ. ಈ ವಿಜಯ ರಾಘವೇಂದ್ರ ಮಕ್ಳು ಚಾಕ್ಲೇಟ್ ಕದೀತಾನಲ್ಲ, ಹಂಗೆ ನೀನು ನಿನ್ನ ಮಗಳು ಚಾಕ್ಲೇಟ್ ಕದ್ದು ಇಟ್ಕೊತಾ ಇದೀಯ. ಇಷ್ಟು ಚಾಕ್ಲೇಟ್ ನ ಒಂದೇ ಸಲ ತಂದೋಡಲ್ಲ ನೀನಿನ್ನೇನೋ ನೀನಿನ್ನೇನೋ ಮಧ್ಯಾಹ್ನ ಊಟಕ್ಕೆ ಬರ್ತೀಯ, ಬಂದಾಗ ಎರಡೆರಡು ನುಂಗ್ಕೊಂಡು ಹೋಗ್ತೀಯ. ಇಲ್ಲ, ನೀನು ತಿಂತೀಯ, ನೀನು ತಿಂತೀಯ. ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಡ್ಯೂಟಿಗೆ ಹೋಗ್ಬೇಕಾದ್ರೆ ಒಂದು ತಿಂದೋಗಿರ್ತೀಯ. ಅದೇನಾರ ಆಗಿರ್ಲಿ, ಅದೆಲ್ಲ ಬೇಡ. ಒಂದು ವಾರ ಆಯ್ತು, ಒಂದು ವಾರ. ಮಧ್ಯಾಹ್ನ ಊಟಕ್ಕೆ ಬಂದಾಗ 2 ತಿಂದೋಗಿರ್ತೀಯ, ರಾತ್ರಿ ಬಂದಾಗ 1-3 ತಿಂತೀಯ. ಇನ್ನೇನಿರುತ್ತೆ ಅಲ್ಲಿ? ತಿಂದು ಎಲ್ಲ ಖಾಲಿ ಮಾಡಿದ್ರೆ ಎಲ್ಲ ಖಾಲಿ ಆಗುತ್ತೆ. ಇಬ್ರು ಅವರೇ, ಇವಳು ಸಣ್ಣ ಕಳ್ಳಿ ಎಲ್ಲ, ಇವ್ರು ಸಣ್ಣ ಕಳ್ಳ, ಇವ್ರು ದೊಡ್ಡ ಕಳ್ಳಿ. ತಿನ್ನೋದ್ರಲ್ಲಿ ತಿಂದು ಖಾಲಿ ಮಾಡ್ತಾರೆ, ಆಮೇಲೆ ಹೇಳ್ತಾರೆ ಇಲ್ದೇ ಇರೋದು. ಬೇರೆ ಕೊಡಿಸ್ತೀನಿ, ಸುಮ್ಮನೆ ಅವ್ನು ತಿನ್ನಲಿ. ಇಷ್ಟು ವರ್ಷಕ್ಕೆ ಗೈಸ್ ಇವತ್ತು ಫಸ್ಟ್ ಟೈಮ್ ಕಾಫಿ ಮಾಡ್ಕೊಂಬಂದಿದ್ದಾರೆ ನನಗೋಸ್ಕರ. ಹುಷಾರಿಲ್ಲ ಅಂತ ಮಲಗಿರೋಕ್ಕೆ ಹೆಂಗೆ ಮಾಡಿದ್ದಾರೆ ನೋಡೋಣ. ಪಾಸ್ ಉಡ್ತದೆ, ಸೋಸ್ ಇಲ್ಲ, ಕೆನೆ ಸಮೇತ ಹಾಕೊಂಬಂದವ್ರೆ. ಟೇಸ್ಟ್ ನೋಡೋಣ ಹೆಂಗಿದೆ. ನೀನು ಕಾಫಿನೇನಾ? ಹಂಗಾರೆ ದಿನ ನೀನೇ ಮಾಡಬೇಕು ಗೈಸ್. ಈಗ ವರ್ಕೌಟ್ ಮುಗಿಸಿ ಕೂತಿದ್ದೀನಿ. ವರ್ಕೌಟ್ ಮೀನ್ಸ್ ಥ್ರೆಡ್ಮಿಲಲ್ಲಿ ವಾಕ್ ಅಷ್ಟೇ, ಮತ್ತು 1-2 ಎಕ್ಸಸೈಸ್ ಮಾಡ್ತೀನಿ ಅಷ್ಟೇ. ಈಗ ಸ್ನಾನಕ್ಕೆ ಹೋಗಬೇಕು. ನಮ್ಮ ರಿಲೇಷನಲ್ಲಿ ಒಬ್ಬರು ಗೃಹ ಪ್ರವೇಶಕ್ಕೆ ಕಾರ್ಡ್ ಕೊಡೋಕ್ಕೆ ಬರ್ತಾಯಿದ್ದೀನಿ ಅಂದರು. ನಾನು ಸ್ನಾನಕ್ಕೆ ಹೋಗ್ಬಿಟ್ರೆ ಆಮೇಲೆ ಸರಿ ಹೋಗಲ್ಲ, ಎಷ್ಟೊತ್ತಿಗೆ ಬರ್ತಾರೆ ನೋಡೋಣ. ಇಸ್ಕೊಂಡು ಆಮೇಲೆ ಕಳ್ಸೋದ ಏನು ಮಾಡೋದು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಒಂದು ಸ್ವಲ್ಪ ಎಲ್ಲ ಹಂಗಂಗೆ ಆಡಿದ್ಲಲ್ಲ, ಎಲ್ಲ ಒಂಚೂರು ಎತ್ತಿಡಮ್ಮ, ಅವ್ರು ಬರ್ತಾರೆ ಅಂದೆ. ನಂಗೆ ಮತ್ತೆ ಹುಷಾರಿಲ್ದಂಗೆ ಆಗಿದೆ. ಯಾರು ಕೆಟ್ಕಂಡು ದೃಷ್ಟಿನೋ ಗೊತ್ತಿಲ್ಲ. ಒಬ್ರಿಗೆ ಹುಷಾರಾದರೆ ಇನ್ನೊಬ್ರು ಮತ್ತೆ ಕಾಯಿಲೆ ತಪ್ತೀವಿ. ಹುಷಾರಿಲ್ಲ ಅಂದ್ರೂ ಬಿಡಬಾರ್ದು ಅಂತ ನಾನು ವಾಕ್ ಮಾಡ್ತಾನೇ ಇದ್ದೀನಿ. ಸೊ ಸ್ವಲ್ಪ ಸಣ್ಣ ಆಗೋಣ ಅಂತ. ಗೊತ್ತಿಲ್ಲ, ನೋಡ್ಬೇಕು ಎಷ್ಟು ಸಣ್ಣ ಆಗ್ತೀನಿ ಏನು ಅಂತ. ಈಗ ಅವ್ರು ಬರ್ತಾರೆ, ಬರೋಷ್ಟರಲ್ಲಿ ನನ್ನ ಮಗಳೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ ನೋಡಿ. ಎಲ್ಲ ನಂದು ಮೂಗಿಗೆ ಹಾಕ್ಕೊಳಕ್ಕೇನೆ ಬ್ಲೇಸರು, ಕೆಮ್ಮಲ್ಲ ಎಲ್ಲ ಹಂಗೆ ಇಟ್ಟಿದ್ದೆ. ಈಗ ಹಾಕ್ಕೊಳೋಣ ಅಂತ, ಎತ್ತಿಡು ಆಮೇಲೆ ಹಾಕ್ಕೊಂಡ್ರಾಯ್ತು ಅವ್ರು ಹೋದ್ಮೇಲೆ ಅಂತ ಹೇಳಿದ್ದೀನಿ. ಎಲ್ಲ ಟೀಪ ಎಲ್ಲ ಒರೆಸು ಅಂದಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ತಾಳೆ. ಆಮೇಲೆ ಸಿಗ್ತೀನಿ ಗೈಸ್, ಅವ್ರು ಬಂದಮೇಲೆ ಬನ್ನಿ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಅವ್ರು ಆಲ್ರೆಡಿ ಬಂದು ಕೂತಿದ್ರು. ಅವತ್ತೇ ಇವ್ರ ಮನೇಲಿ ಫಂಕ್ಷನ್ ಇದೆ, ಮಳೆಯ ಗೈಸ್. ಅವ್ರು ಬಂದು ಹೋದ್ರು. ಈಗ ಕೂತಿದ್ದೀನಿ, ಕಾಫಿ ಕುಡಿಯೋಣಂತ. ಅವ್ರು ಕಾಫಿ ಟೀ ಮಾಡ್ಕೊಡ್ತೀನಿ, ಹೋಗಿದ್ದ ಮನೇಲೆಲ್ಲ ಕುಡ್ದಿದ್ದೀವಿ, ಬೇಜಾರು ಬೇಡ ಅಂದರು. ಸರಿ, ಅರ್ಜೆಂಟ್ ಇರುತ್ತಲ್ಲ ಅವ್ರಿಗೂ ಕಾರ್ಡ್ ಕೊಡೋರಿಗೆ, ಹೋಗಿ ಬೇಗ ಎಲ್ಲರಿಗೂ ಕೊಟ್ಕೊಂಡು ಹೋಗಬೇಕು. ಹೋಗಿದ್ದ ಹತ್ರ ಎಲ್ಲ ಕುತ್ಕೊಂಡು ಟೈಮ್ ಅಲ್ಲೇ ಹೋಗ್ಬಿಡುತ್ತಲ್ಲ. ಸೊ ಹಂಗಾಗಿ ನಾನು ಸುಮ್ಮನಾದೆ ಗೈಸ್. ಇವತ್ತು ಹಸ್ಬೆಂಡ್ ಊಟಕ್ಕೆ ಬರಲ್ಲ, ಲೇಟ್ ಆಗುತ್ತೆ. ಊಟಕ್ಕೆ ಬರಲ್ಲ ಅಂದರು. ಏನೋ ಪಾರ್ಟಿ ಇದೆಯಂತೆ, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾಯಿದ್ದೀನಿ ಅಂದರು. ಸೊ ನಮಗೆ ಅಲ್ವಾ, ಬಾತಿದೆ ಬೆಳಗ್ಗೆ ಮಾಡಿರೋದು. ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ ಇವತ್ತು. ನಾನು ಮಧ್ಯಾಹ್ನ ತಿಂದಿದ್ರೆ ಖಾಲಿಯಾಗಿರೋದು. ನನಗೆ ಯಾಕೋ ಹೆವಿ ಅನ್ನಿಸ್ತಿತ್ತು. ಹಂಗೆ ಅನಿಸ್ಬಿಟ್ರೆ ಊಟನ ಸ್ಕಿಪ್ ಮಾಡಿ ಗೈಸ್. ಅದ್ರ ಮೇಲೆ ತಿಂದರೆ ಏನಾಗುತ್ತೆ ಅಂದರೆ ದಪ್ಪ ಆಗೋದೇ ಅಲ್ಲಿಂದ. ನಾವು ಮನೇಲೇ ಇರ್ತೀವಲ್ಲ, ಏನು ವರ್ಕ್ ಅಷ್ಟೊಂದು ಇರೋಲ್ಲ ನಮಗೆ. ಸೊ ಹಂಗಾಗಿ ಅದು ಹಸ್ವಿಲ್ಲ ಅಂದ್ರೂ ಆ ಟೈಮಿಗೆ ತಿನ್ನಬೇಕಲ್ಲ ಅಂತ ತಿಂದ್ಬಿಟ್ರೆ ಏನಾಗುತ್ತೆ, ಹೆವಿ ಆಗಿಬಿಡುತ್ತೆ ಬಾಡಿ, ನಿದ್ದೆ ಬರೋಂಗಾಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಹಂಗಾಗಿ ನಾನು ಒಂದೇ ಒಂದು ಸೇಬೇಕಾಯಿತು, ಅದನ್ನು ತಿಂದೆ. ಮತ್ತು ಶಿವರಾತ್ರಿಗೆ ಟಮಟ ನಮ್ಮ ಕಡೆ ಇದು ಟಮಟ ಮಾಡ್ತಾರೆ. ಸೊ ಇದೊಂದು ಚೇಬೇಕಾಯಿ ಒಂದು ಮಧ್ಯಾಹ್ನ ತಿಂದೆ. ಒಂಥರ ಓಕೆ ಅನ್ನಿಸ್ತು, ಫುಡ್ಡು ಲಿಮಿಟು. ಈಗ ಬರೀ ಅನ್ನ, ನೈಟ್ ಬರೀ ಅನ್ನ ತಿನ್ನಬಾರ್ದಲ್ಲ.
ಸೊ ಹಂಗಾಗಿ ಚಪಾತಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಗೈಸ್. ಚಪಾತಿಗೆ ಪಲ್ಯ ಮಾಡೋಣ. ತರಕಾರಿ ಪಲ್ಯ ತುಂಬ ಇಂಪಾರ್ಟೆಂಟ್. 3 ಹೊತ್ತು ನಾವು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದಂತೆ, ಫೈಬರ್ ಇರುತ್ತಲ್ಲ ತುಂಬ. ಸೊ ಹಂಗಾಗಿ ಹಾಗಾಗಿ 3 ಹೊತ್ತು ನಾವು ತರಕಾರಿ ತಿಂದರೆ ಒಳ್ಳೇದು ಅಂತಾರೆ. ಆದಷ್ಟು ತರಕಾರಿ ಆ್ಯಡ್ ಮಾಡ್ಕೊಳ್ಳಿ. ಬೇಳೆ ಕಾಳು ಎಲ್ಲ ಆ್ಯಡ್ ಮಾಡ್ಕೊತೀನಿ. ಬರೀ ರೈಸು ತಿಂದ್ಬಿಟ್ರೆ ಅದಪ್ಪ ಆಗ್ಬಿಡ್ತೀವಿ. ಸೊ ಹಂಗಾಗಿ ಈಗ ಮಾಡ್ತಾಯಿದ್ದೀನಿ. ಅವ್ರು ಬರೋದು ಲೇಟ್ ಆಗುತ್ತಂತೆ. ನಾವೇ ಅಲ್ವಾ 8 ಗಂಟೆಗೆ ಊಟ ಮಾಡಿಬಿಟ್ಟು ಮುಗಿಸ್ಕೊಬಿಡೋಣ. ಬೇಗ ಊಟ ಮಾಡಿದಷ್ಟು ಇನ್ನೂ ಒಳ್ಳೆಯದು. ಮಧ್ಯಾಹ್ನ ತಿಂದಿಲ್ವಲ್ಲ, ಸ್ವಲ್ಪ ಈಗ ಲೈಟಾಗಿ ಹೊಟ್ಟೆ ಹಸಿತಾ ಇದೆ. ಅಡುಗೆ ಮಾಡೋಷ್ಟರಲ್ಲಿ ಸರಿ ಹೋಗುತ್ತೆ ಟೈಮಿಂಗ್ಸು. ಸೊ ಹಾಗಾಗಿ ಈಗ 6:30 ಟೈಮು ಸ್ಟಾರ್ಟ್ ಮಾಡಿದ್ದೀನಿ ಪಲ್ಯ ಮಾಡೋಕ್ಕೆ. ಚಪಾತಿ ಕಲಿಸ್ಬಿಟ್ಟು ಚಪಾತಿ ಮಾಡಿಕೊಂಡು ಒಂದು 2 ಚಪಾತಿ, ಸ್ವಲ್ಪ ರೈಸ್, ಪಲ್ಯ, ಒಂದಿಷ್ಟು ರೈಸ್ ತಿಂದರೆ ಖಾಲಿ ಆಗುತ್ತೆ. ಸೊ ಅದಕ್ಕೆ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತರಕಾರಿ ಬೀಟ್ರೋಟ್ ತುಂಬ ಒಳ್ಳೆಯದು. ನಾನು ವಾರದಲ್ಲಿ ಒಂದು 2 ಟೈಮ್ಸ್ ಆದರೂ ಬೀಟ್ರೋಟ್ ಪಲ್ಯ ಮಾಡ್ತೀನಿ. ಸೊ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬೀಟ್ರೋಟು, ಕ್ಯಾರೆಟು, ಬೀನ್ಸು ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ. ಇವತ್ತು ಬರೀ ಬೀಟ್ರೋಟ್ದು, ಸ್ವಲ್ಪ ಕ್ಯಾರೆಟ್ ಇತ್ತು 1-2 ಹಾಕಿದ್ದೀನಿ. ಬರೀ ಬೀಟ್ರೋಟ್ದೇ ಮಾಡ್ತಾಯಿದ್ದೀನಿ ಇವತ್ತು. ಯಾವಾಗೂ ನಾನು ಮಿಕ್ಸ್ ಮಾಡ್ತಾಯಿದ್ದೆ. ಒಂದು ಆಲೂಗೆಡ್ಡೆ, ಬೀಟ್ರೋಟು ಜಾಸ್ತಿ ತೊಗೋತಾ ಇದ್ದೆ, ಕ್ಯಾರೆಟ್ ಬೀಟ್ರೋಟ್ನ. ಆಲೂಗೆಡ್ಡೆ ಮಾತ್ರ 1 ತೊಗೋತಾ ಇದ್ದೆ. ಬೀನ್ಸು ತೊಗೋತಾ ಇದ್ದೆ, ಒಂದು ಇಡಿಯಷ್ಟು ಬೀನ್ಸು ತೊಗೊಂಡು ಇಷ್ಟು ಮಿಕ್ಸ್ ಹಾಕ್ಬಿಟ್ಟು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿರುತ್ತೆ ಅದನ್ನು ರೊಟ್ಟಿಗೆಲ್ಲ. ನನಗೆ ಖಾರ ರುಬ್ಬೋದು ಬೇಡ, ಏನು ಬೇಡ, ಒಗ್ಗರಣೆಯಲ್ಲೇ ಮಾಡ್ಕೊಬೋದು. ಅದು ನನಗಿಷ್ಟ ಆ ಥರ ಮಾಡಿದ್ರೆ. ನಮ್ಮ ಹಸ್ಬೆಂಡ್ಗೆ ಖಾರ ರುಬ್ಬಿ ಮಾಡ್ತಾರಲ್ಲ ಅದಿಷ್ಟ. ಅವ್ರು ಇಲ್ವಲ್ಲ ಇವತ್ತು, ಅದಕ್ಕೆ ಹಿಂಗೆ ಮಾಡ್ಕೊತಾಯಿದ್ದೀನಿ. ಅವರಿದ್ದರೆ ಖಾರ ರುಬ್ಬಿ ಮಾಡಬೇಕು. ಅವರು ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟೋದ್ರು. ಟೀ ಮಾಡಿಕೊಡ್ತೀನಿ ಅಂದರೆ ಬೇಡ ಅಂದರು. ಸೊ ಆಯಿತು, ಮತ್ತು ಎಲ್ಲರ ಮನೇಲಿ ಕುಡಿದು ಬಾಯಿ ಎಲ್ಲ ಒಂಥರ ಆಗಿದೆ ಅಂದರು. ಇನ್ನೇನು ಮತ್ತು ಅದು ನಾರ್ಮಲ್ ಅಲ್ಲ. ಈಗ ನಾವೇ ಒಂದು ಎಲ್ಲಾದರೂ ಹೋದರೆ ಎಲ್ಲರ ಮನೆಗೂ ಇನ್ವಿಟೇಷನ್ ಇನ್ನೊಂದು ಮತ್ತೊಂದು ಕೊಡೋಕ್ಕೆ ಅದು ಹಾಗೇ ಆಗುತ್ತೆ ಎಲ್ಲರಿಗೂ. ಸೊ ಮತ್ತು ಅವ್ರಿಗೂ ಕೆಲಸ ಇರುತ್ತೆ, ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇವಾಗ ಗೃಹ ಪ್ರವೇಶ ಆಗೋವರೆಗೂ ಒಂದು ಆತಂಕ ಅನ್ನೋದು ಇರುತ್ತೆ ಮನಸ್ಸಲ್ಲಿ. ಎಲ್ಲ ಚೆನ್ನಾಗಾಗಬೇಕು, ಊಟದ್ದಾಗಲಿ, ಡೆಕೋರೇಷನ್ದು, ಪೂಜೆದು ಎಲ್ಲ ಚೆನ್ನಾಗಾಗಬೇಕು. ಎಲ್ಲರನ್ನೂ ಕರೆದಿದ್ದೀವ ಇಲ್ವಾ, ಯಾರ ಹತ್ರ ಹೆಂಗೆ ನಡ್ಕೊಂಡಿದ್ದೀವಿ ಎಲ್ಲನೂ ಒಂದು ಕೌಂಟ್ ಆಗುತ್ತೆ. ಅದೊಂಥರನೇ ಟೆನ್ಷನ್ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನಾನು ಏನು ಜಾಸ್ತಿ ಇವತ್ತು ಇದು ಮಾಡಲಿಲ್ಲ. ಅವರು ಟೈಮು ಇಲ್ಲ ಅಂತ ಹೇಳಿದ್ರು. ಬಂದ ತಕ್ಷಣ ಹೇಳಿದ್ರು 2 ನಿಮಿಷ ಹಿಂಗೆ ಕೊಟ್ಟೋಗ್ತೀವಿ ಅಂತ. ಆಮೇಲೆ ಸ್ನಾನ ಮಾಡ್ಬೋದಿತ್ತು ಅಂದರು. ಯಾಕಂದರೆ ಬಂದು ಒಂದು 5 ನಿಮಿಷ ವೆಯ್ಟ್ ಮಾಡಿದ್ರು ಅವ್ರು, ನಾನು ಸ್ನಾನಕ್ಕೆ ಹೋಗಿದ್ದೆ ಅಂತ. ಸೊ ಆಮೇಲೆ ನಾನು ಸ್ನಾನದಿಂದ ಬಂದು ರೆಡಿಯಾಗಿ ಆಚೆ ಬಂದೆ. ಬಂದ ತಕ್ಷಣ ಅವ್ರು ಕೂತ್ಕೊಳ್ಳಿಲ್ಲ, 2 ನಿಮಿಷ ಕೊಟ್ಬಿಟ್ಟು ಹೊರಟ್ರು. ಸರಿ, ನಾನು ಬಲವಂತ ಮಾಡಲಿಲ್ಲ, ಸುಮ್ಮನಾದೆ. ಏನೋ ಒತ್ತಕ್ಕೋದೆ, ಹಂಗೆ ಹೋಗೇ ಬಿಡ್ತದೆ. ಸಣ್ಣ ಆಗಬೇಕು ಅಂತ ನಾವು ಊಟ ಬಿಡೋಕೆ ಹೋದರೆ ಏನಾಗುತ್ತೆ ಹೇಳಿ, ಅದು ಇನ್ನೊಂದು ಥರ ಆಗುತ್ತೆ. ಸೊ ಹಾಗಾಗಿ ಊಟನ ಸ್ಕಿಪ್ ಮಾಡಬಾರ್ದು ವಯಸ್ಸು ಯಾವಾಗೂ. ತುಂಬ ಇಂಪಾರ್ಟೆಂಟ್ ಟೈಮ್ ಊಟ ಮಾಡೋದು. 1 ಟೈಮ್ ಬಿಟ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ. ನಾನು ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದ್ನಲ್ಲ, ಸ್ಕಿಪ್ ಮಾಡಿಬಿಟ್ಟು ನಾನು ಸುಮ್ಮನಾಗಲಿಲ್ಲ. ಆ ಟೈಮಿಗೆ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಸೇರಬೇಕು ಅಷ್ಟನ್ನ ಒಂದು ಚೀವೆಕಾಯಿ ಮತ್ತು ಒಂದು ಅದು ಹೇಳಿದ್ನಲ್ಲ ಉಂಡೆ ಮಾಡಿ ತಿಂದಿದ್ದೀನಿ. ಆವಾಗ ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಅಷ್ಟು ಆಗಲ್ಲ. ಸೊ ಅದನ್ನ ನೀವು ಮರಿಬೇಡಿ. ಎಷ್ಟು ನೀಟಾಗಿ ಎಲ್ಲ ಪಾತ್ರೆ ತೊಳೆದು ನೀಟಾಗಿ ಇಟ್ಟಿರ್ತೀನಿ ಗೈಸ್. ನನ್ನ ಮಗಳು ಸ್ಕೂಲಿಂದ ಬಂದಿದ್ದೇ ತಡ, ಎಲ್ಲ ಗಜ್ಜಿ ಬಿಜಿ ಮಾಡ್ಬಿಡ್ತಾಳೆ. ನಾನು ಥ್ರೆಡ್ಮಿಲ್ಲಲ್ಲಿ ವಾಕ್ ಮಾಡ್ಬೇಕಾದ್ರೆ ಒಂದ್ಸಲ ವಿಡಿಯೋ ಮಾಡಿಲ್ಲ, ಅದನ್ನು ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಬೆವರ್ತೀನಿ ಅಂದರೆ ಕಂಪಲ್ಸರಿ ಹಾಫ್ ಆನ್ ಅವರ್ ನಾನು ವಾಕ್ ಮಾಡ್ತೀನಿ ಗೈಸ್. ಇದೆಲ್ಲ ಡೈಲಿ ಫುಲ್ಲು ಬೆವರು ಹಿಂಗೆ ಯಾರ್ದು ನೀರು ಬರ್ತಾ ಇರುತ್ತಿಲ್ಲೆಲ್ಲ. ಸೊ ಅಷ್ಟು ವಾಕ್ ಮಾಡ್ತೀನಿ. ಮತ್ತು ಬೆಳಗ್ಗೆ ತಿಂಡಿ ತಿಂದಮೇಲೆ ಒಂದೊಂದು ದಿನ ಮಾಡ್ತೀನಿ, ಒಂದೊಂದು ದಿನ ಮಾಡಲ್ಲ. ಆಚೆ ಹೋದರೆ ಮಾಡಲ್ಲ.
ಮನೆಯಲ್ಲೇ ಇದ್ದು ನನಗೆ ಹೆವಿ ಅನಿಸಿದ್ರೆ ಟಿಫನ್ನು 10 ನಿಮಿಷ ಮಾಡ್ತೀನಿ. ಮಧ್ಯಾಹ್ನ ಊಟ ಆದಮೇಲೆ ಒಂದು 10 ನಿಮಿಷ ಮಾಡ್ತೀನಿ. ಮಾಮೂಲಿ ಈಗ 5-5:30 ಹಾಫ್ ಆನ್ ಅವರ್ ಕಂಡೀಷನಾಗಿ ಮಾಡ್ತೀನಿ. ಎದ್ದ ತಕ್ಷಣ ಮಾಡಬೇಕು. ಬೆಳಿಗ್ಗೆ ಕೆಲಸಗಳಿರುತ್ತಲ್ಲ, ತಿಂಡಿ ಮಾಡು, ಅದು ಮಾಡು, ಇದು ಮಾಡು ಅಂತ ಟೈಮ್ ಆಗೋಗುತ್ತೆ. ಟೈಮ್ ಅವ್ರು ಹೋಗಿದ್ಮೇಲೆ ಮಾಡೋಣ ಅಂದರೆ ಅಷ್ಟೊಂದು ಹೊಟ್ಟೆ ಹಸ್ವಾಗಿರುತ್ತೆ. ಸೊ ಹಂಗಾಗಿ ನಾನು ಮಾಡಲ್ಲ. ತಿಂದ್ಬಿಟ್ಟು ಒಂದು 10 ನಿಮಿಷ ಮಾಡ್ತೀನಿ. 5:30 ಅಂದರೆ ಟೀ ಟೈಮಲ್ಲಿ, ಆವಾಗ ಸ್ವಲ್ಪ ಬಾಡಿ ಅಗ್ರ ಆಗಿರುತ್ತೆ, ತಿಂದಿದ್ದೆಲ್ಲ ಜೀರ್ಣ ಆಗಿರುತ್ತಲ್ಲ, ಅವಾಗ ಹೆವಿ ಅನಿಸಲ್ಲ. ಸೊ ಆ ಟೈಮಲ್ಲಿ ನಾನು ವಾಕ್ ಮಾಡ್ತೀನಿ ಹಾಫ್ ಆನ್ ಅವರು. ರಾತ್ರಿನೂ ಅಷ್ಟೇ, ಹೆವಿ ಅನ್ನಿಸ್ದಾಗ ಮಾತ್ರ ಊಟ ತಿಂಡಿ ಆದಾಗ 10 ನಿಮಿಷ ಮಾಡ್ತೀನಿ ಅಷ್ಟೇ. ಪುಡಿ ಮಾಡೋಣ ಅಂತ ಅಂದ್ಕೊಂಡೆ, ಮಾಡಿದ್ದೆ, ಖಾಲಿಯಾಗಿದೆ. ಮಾಡು ಅಂತಿದ್ರು ನಮ್ಮ ಹಸ್ಬೆಂಡ್, ಮಾಡಬೇಕು ಗೈಸ್ ಚಟ್ನಿ ಪುಡಿ. ಇನ್ನೊಂದು ವಿಷಯ ಏನಂದರೆ, ನಮ್ಮಮ್ಮ ಈಗ ಊರಿಂದ ಬಂದಿದ್ದಾರೆ. ಬಂದು 20 ದಿನ ನಮ್ಮ ಮನೇಲಿದ್ದರು. ಆಮೇಲೆ ಅಕ್ಕ ಕರ್ಕೊಂಡು ಹೋದ್ಲು. ಅಲ್ಲಿಗೇನು ಕರ್ಕೊಂಡು ಹೋದ್ಲು ಅಂದರೆ ಅಲ್ಲೂ ಅವ್ರಿಗೆ ಫುಲ್ಲು ಎಲ್ಲ ಹಾಳಾಗ್ಬಿಟ್ಟಿದೆ ಗೈಸ್. ಅದಕ್ಕೆ ಹೇಳೋದು, ಒಂದು ಏಜ್ ಅಂತ ಇದ್ದಾಗ ನಮ್ಮನ್ನು ನಾವು ಪ್ರೀತಿಸ್ಬೇಕು, ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳೋದು ಇದಕ್ಕೆ. ನಮ್ಮಮ್ಮ ಕೇರ್ ಮಾಡಿಲ್ಲ ಅವ್ರ ಹೆಲ್ತ್ ಬಗ್ಗೆ. ಅಲ್ಲೆಲ್ಲ ಉದ್ರಿ, ಈಗ ಅವ್ರಿಗೆ ಏಜ್ ಆಗಿರೋದ್ರಿಂದ ಅದು ತುಂಬ ಕಷ್ಟ ಅದನ್ನ ಹಾಕ್ಸೋಕ್ಕೆ. ಈಗೇನಿದ್ರು ಕ್ಯಾಪ್ ಥರ ಹಾಕ್ಸ್ಬೇಕು ಅವ್ರಿಗೆ, ಅದೂ ಕಾಸ್ಟ್ಲಿ ಇದೆ. ಸೊ ಇದು ನಟ್ ಥರ ಹಾಕಿದ್ರೆ ಅದು ಪರ್ಮನೆಂಟು ಚೆನ್ನಾಗಿರುತ್ತೆ. ಆ ಥರ ಹಾಕೋಕ್ಕೆ ಅವ್ರಿಗೆ ಹೊಸಡು ಅಷ್ಟು ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರು. ಸೊ ಆಯಿತು, ಈಗ ಈ ಥರದ್ದೇ ಹಾಕ್ಸೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಅದೇ 70,000 ಹೇಳಿದ್ದಾರೆ ಗೈಸ್. ನಮ್ಮಮ್ಮ ಯಾವತ್ತೂ ಕೇಳದೇ ಇರೋರು, 20,000 ನೀನು ಕೊಡು, 20,000 ನಮ್ಮ ಚಿಕ್ಕಕ್ಕ ಕೊಡಲಿ, ಇನ್ನು ಮಿಕ್ಕಿದ್ದು ನಾನು ಹಾಕ್ಕೋತೀನಿ ಅಂತ. ಸೊ ಅವ್ರು ಕೇಳೋಕ್ಕೆ ಮುಂಚೆ ನಾವು ಕೊಡಬೇಕು ಆ್ಯಕ್ಚುಲಿ. ಅವ್ರು ಕೇಳಿದ್ರೂ ಕೊಡೋ ಪರಿಸ್ಥಿತಿಲಿ ಈಗ ಇಲ್ವಲ್ಲ ಅಂತ ತುಂಬ ಬೇಜಾರಾಯಿತು ನನಗೆ. ನಮ್ಮ ಅಕ್ಕ ಏನೋ ಒಂದು ಸ್ವಲ್ಪ ಕೊಟ್ಟಿದ್ದೀನಿ ನಾನು, ಅಡ್ಜಸ್ಟ್ ಮಾಡಿ ಅಂದ್ಲು. ಗೊತ್ತಿಲ್ಲ ಎಷ್ಟು ಕೊಟ್ಟಲೆ ಏನು ನಾನು ಕೇಳೋಕ್ಕೆ ಹೋಗಲಿಲ್ಲ. ನನ್ನ ಕೈಲಿ ಆಗ್ತಿಲ್ವಲ್ಲ ಕೊಡೋಕ್ಕೆ ಅನ್ನೋದೇ ಬೇಜಾರು. ಅವರೇನೋ ನಮಗೆ ಕೊಟ್ಟಿದ್ದಾರೆ, ಕೊಟ್ಟಿಡಬೇಕು. ಕೆಲವು ಮಕ್ಳು ಏನಂತಾರೆ, ನಮ್ಮಮ್ಮ ಏನಾದರೂ ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ಒಂದು ಕೊಡಿ ಮಾಡಿ ಅಂತ, ಅವ್ರೇನು ಕೊಟ್ಟಿಟ್ಟಿದ್ದಾರೆ ನಮಗೆ. ಆ ಥರ ಯೋಚನೆ ಮಾಡೋ ಮಕ್ಕಳು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ನಾನು ಹೇಳೋದು ಒಂದೇ ಗೈಸ್, ತಂದೆ ತಾಯಿ ಜನ್ಮ ಕೊಡ್ತಾರೆ ಗೊತ್ತಾ, ಜನ್ಮ ಕೊಟ್ಟು ಈ ಭೂಮಿ ಮೇಲೆ ಬಿಡ್ತಾರೆ ಗೊತ್ತಾ. ನಿನ್ನನ್ನು ಒಬ್ಬ ಮನುಷ್ಯನ ಒಂದು ಜನ್ಮ ಕೊಟ್ಟು ನಾನು ಭೂಮಿ ಮೇಲೆ ಬಿಟ್ಟಿದ್ದೀನಿ, ನಿನ್ನ ಕೈಲಿ ಏನು ತಾಕತ್ತಿದೆ ಮಾಡಿ ತೋರಿಸು ಅಂತ ಬಿಡೋದೇ ಒಂದು ದೊಡ್ಡ ಗಿಫ್ಟು. ಅವರು ಒಂದು ಕೊಟ್ಟಿದ್ದಾರೆ ನಮಗೆ, ಮಾಡಿದ್ದಾರೆ, ಅದಕ್ಕೆ ನಾವು ಮಾಡಬೇಕು ಅನ್ನೋದಿದೆಯಲ್ಲ, ಅದಂತೂ ತುಂಬ ಕೆಟ್ಟ ಆಲೋಚನೆ ಮಕ್ಕಳಲ್ಲಿ. ಅದನ್ನ ಯಾವತ್ತೂ ಮಾಡಬೇಡಿ. ಅವ್ರು ಏನೂ ಮಾಡೋದು ಬೇಡ, ನಿಮ್ಗೆ ಜನ್ಮ ಕೊಟ್ಟಿದ್ದಾರೆ ಸಾಕು, ನೀವು ಮಾಡಿ, ನಿಮ್ಗೆ ಎಲ್ಲಿಂದನೋ ಬರುತ್ತೆ ಪುಣ್ಯ, ನೋಡಿ ನೀವು ಮಾಡಿ. ಅದು ಬಿಟ್ಬಿಟ್ಟು ಸುಮ್ಮನೆ ಅವ್ರಿವ್ರ ಹತ್ರ ಅವ್ರೇನು ನಮ್ಗೆ ಮಾಡಿದ್ದಾರೆ ಅಂತ ನಾವು ಮಾಡಬೇಕು ಅಂತ ಹೇಳ್ಕೊಂಡು ಓಡಾಡೋದು, ನನಗೆ ಅದೆಲ್ಲ ಥರ ಇಷ್ಟನೇ ಆಗಲ್ಲ. ಅದರಲ್ಲಂತೂ ಕೆಲವು ಅಳಿದಿರಿರ್ತಾರೆ, ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದ್ದಾರೆ ಅಂತ ಕೊಡಬೇಕು ಮಾಡಬೇಕು ಅಂತ ಹೇಳೋರು ಇದ್ದಾರೆ. ಅದು ನನಗಿಷ್ಟ ಆಗಲ್ಲ ಗೈಸ್. ಅದೇ ಅವ್ರ ಅಪ್ಪ ಅಮ್ಮಂಗಾದರೆ ಅವ್ರು ಆ ಮಾತು ಹೇಳೋದೇ ಇಲ್ಲ. ಅದರಲ್ಲಿ ಕೆಲವು ಹೆಣ್ಮಕ್ಳು ಏನು ಅಂದರೆ, ಅದನ್ನು ಕೇಳೋ ಅಧಿಕಾರ ಇದೆ. ಯಾಕೆ ನಮ್ಮ ತಂದೆ ತಾಯಿಗೆ ಆ ಥರ ಮಾತಾಡಬೇಕು ಅಂತ ಕೇಳೋ ಅಧಿಕಾರ ಇದೆ. ಅವ್ರು ಹೇಳ್ತಿದ್ರೆ ಸುಮ್ಮನೆ ಅದನ್ನು ಇದು ಮಾಡ್ಕೊಂಡು ಸುಮ್ಮನಾಗ್ತಾರೆ. ಅದೇ ಗಂಡು ಮಕ್ಕಳು ಸುಮ್ಮನಾಗಲ್ಲ ಅವ್ರ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ರೆ. ಅವರೆಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ತಂದೆ ತಾಯಿಗೆ, ಅಷ್ಟೇ ರೆಸ್ಪೆಕ್ಟು ನಾವು ಕೊಡಲೇಬೇಕು ಹೆಣ್ಮಕ್ಳಾದವರು. ನೀವು ನೋಡಿ, ಹೆಣ್ಮಕ್ಳು ಎಷ್ಟೋ ಜನ ತಂದೆ ತಾಯಿದಿರನ್ನ ಏನೂ ಎಕ್ಸ್ಪೆಕ್ಟ್ ಇಲ್ದಿರ ಸಾಕೋರು ಇದ್ದಾರೆ. ಅದರಲ್ಲಿ ಎಲ್ಲೋ ಕೆಲವೊಬ್ಬರು ಹೆಣ್ಮಕ್ಳು ಹಂಗೆ ಮಾಡ್ತಾರೆ. ಅದು ನನಗೆ ಅದೇನೋ ತುಂಬ ಬೇಜಾರು ಅನಿಸುತ್ತೆ. ಇನ್ನೊಂದು ಅವ್ರು ಅರ್ಥ ಮಾಡ್ಕೋಬೇಕು, ನಾನೇನು ನಮ್ಮ ಅಪ್ಪ ಅಮ್ಮಂಗೆ ಮಾಡ್ತಿದ್ದೀನಿ ನೋಡ್ತಿದ್ದೀನಿ, ಅದನ್ನೇ ನನ್ನ ಮಕ್ಕಳು ನಾಳೆ ನನಗೆ ಮಾಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ನೆನಪಿರಬೇಕು. ಆವಾಗಲೇ ಅದು ಗೊತ್ತಾಗೋದು. ಇದು ಕಲಿಯುಗ ಗೈಸ್. ಇದು ಈ ವರ್ಷ ನಾನು ಹಿಂಗೆ ಮಾಡಿದ್ದೀನಿ, ನೆಕ್ಸ್ಟ್ ವರ್ಷ ಅದು ನಮಗೆ ರಿಟರ್ನ್ ಅನ್ನೋದು ಚೆನ್ನಾಗಿ ಎಲ್ಲರಿಗೂ ನೆನಪಾಗಬೇಕು. ತಂದೆ ತಾಯಿಗೆ ಯಾವತ್ತೂ ನೋಯಿಸ್ಬೇಡಿ, ಏನೂ ಆಗಲ್ಲ ಅನ್ನಬೇಡಿ. ನಿಮ್ಮ ಹತ್ರ ಇಲ್ವಾ, ಅಯ್ಯೋ ಇಲ್ವಲ್ಲಮ್ಮ, ಬೇರೆ ಥರ ಹೆಲ್ಪ್ ಮಾಡಿ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.